ದೊಡ್ಡವರನ್ನ ಟೀಕಿಸಿದ್ರೆ ದೊಡ್ಡವರಾಗ್ತಾರ? ರಾಕೇಶ್ ಮಾಸ್ಟರ್ ಹಾದಿ ಹಿಡಿದ ಶ್ರೀನಿವಾಸ್ ರಾವ್ ಯಾರು? ರಾಜಮೌಳಿ ರಾಜಮೌಳಿ ರಾಜಮೌಳಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ದೊಡ್ಡವರನ್ನ ಟೀಕಿಸಿದ್ರೆ ದೊಡ್ಡವರಾಗ್ತಾರ? ರಾಕೇಶ್ ಮಾಸ್ಟರ್ ಹಾದಿ ಹಿಡಿದ ಶ್ರೀನಿವಾಸ್ ರಾವ್ ಯಾರು? ರಾಜಮೌಳಿ ರಾಜಮೌಳಿ ರಾಜಮೌಳಿ. ಲೋಕಲ್ನಿಂದ ಗ್ಲೋಬಲ್ ವರೆಗೂ, ನ್ಯಾಷನಲ್ ನಿಂದ ಇಂಟರ್ನ್ಯಾಷನಲ್ ವರೆಗೂ ಸದ್ಯ ಸದ್ದು ಮಾಡಿ ಸುದ್ದಿ ಆಗ್ತಿರೋದೇ ರಾಜಮೌಳಿ ಹೆಸರು. ಅದಕ್ಕೆ ಕಾರಣ ಶ್ರೀನಿವಾಸ್ ರಾವ್ ಎಂಬ ವ್ಯಕ್ತಿ. ಅಷ್ಟಕ್ಕೂ ಶ್ರೀನಿವಾಸ್ ರಾವ್ ಹಾಗೂ ರಾಜಮೌಳಿ ಈ ಇಬ್ಬರ ನಡುವಿನ ಸಂಬಂಧ ಏನು ಅನ್ನೋದಾದ್ರೆ, ಈ ಇಬ್ಬರು ಬಹುಕಾಲದ ಗೆಳೆಯರು. ಆದ್ರೆ ಈ ಗೆಳೆತನ ಈಗ ಬ್ರೇಕ್ ಆಗುವಂತಹ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ ಶ್ರೀನಿವಾಸ್ ರಾವ್ ಅವರು. ಅಷ್ಟಕ್ಕೂ ಈ ಇಬ್ಬರ ನಡುವಿನ ಗೆಳೆತನ ಯಾಕೆ ಈ ರೀತಿ ಆಗಿದೆ, ಯಾಕೆ ಈ ಒಂದು ಬ್ರೇಕ್ ಡೌನ್ ಹಂತದಲ್ಲಿ ಬಂದಿದೆ ಅನ್ನೋದಕ್ಕೆ ಕಾರಣ ಏನಂದ್ರೆ, ಶ್ರೀನಿವಾಸ್ ರಾವ್ ಅವರು ಮಾಡಿರುವಂತಹ ಗಂಭೀರ ಆರೋಪ, ಜೊತೆಗೆ ಡೆತ್ ಸ್ಟೇಟ್ಮೆಂಟ್. ಅಷ್ಟಕ್ಕೂ ಸೆಲ್ಫಿ ವಿಡಿಯೋವನ್ನ ಡೆತ್ ಸ್ಟೇಟ್ಮೆಂಟ್ ಜೊತೆಗೆ ಡೆತ್ ನೋಟ್ ಬರೆದಿಟ್ಟು ರಾಜಮೌಳಿ ಮೇಲೆ ಗಂಭೀರ ಆರೋಪವನ್ನ ಮಾಡಿರುವಂತಹ ಶ್ರೀನಿವಾಸ್ ರಾವ್ ಅವರು ಏನ್ ಹೇಳಿದರ ವಿಡಿಯೋದಲ್ಲಿ? రాజమౌళి అండ్ రమ రాజమౌళి వల్ల నేను చనిపోతున్నాను, అందుకు సంబంధించి నేను ఇస్తున్న మరణ వాంగ్మూలం. వీడేంటి పబ్లిసిటీ కోసం ఇలా చేస్తున్నాడు అని మీరు అనుకోవద్దు. పబ్లిసిటీ చేసుకునేవాడు ఎవడో చనిపోవాలని అనుకోడు, అందుకే మరణ వాంగ్మూలం ఇస్తున్నాను. ಸಂಚಲನವನ್ನ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋ ಅಷ್ಟಕ್ಕೂ ಏನ್ ಹೇಳೋಕ್ ಹೊರಟಿದೆ? ನಿಜಕ್ಕೂ ಆತ್ಮಹತ್ಯೆ ಯತ್ನ ಮಾಡಿದ್ರ ಅಥವಾ ಆತ್ಮಹತ್ಯೆನೇ ಮಾಡ್ಕೊಂಡ್ರ ಶ್ರೀನಿವಾಸ್ ರಾವ್ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ಅದಕ್ಕೂ ಮೊದಲು ಆರ್ಯ 2 ಸಿನಿಮಾದಲ್ಲಿ ಹೀರೋ ಹೇಗೆ ತನ್ನ ಸ್ನೇಹಿತರಿಗಾಗಿ ತನ್ನ ಹೀರೋಯಿನ್ ಅಂದ್ರೆ ತನ್ನ ಪ್ರೇಯಸಿಯನ್ನ ತ್ಯಾಗ ಮಾಡಿದ, ಅದೇ ರೀತಿಯಲ್ಲಿ ನನ್ನ ಜೀವನ ಕೂಡ ನಡೀತಾ ಇದೆ, ನಡೆದಾಗಿದೆ. ನನಗೀಗ 55 ವರ್ಷ, ನಾನಿನ್ನೂ ಸಿಂಗಲ್ ಆಗಿದ್ದೀನಿ, ನನಗೆ ಮದುವೆ ಆಗಿಲ್ಲ, ನನ್ನ ಪ್ರೀತಿಸಿದ ಹುಡುಗಿಯನ್ನ ದೂರ ಮಾಡ್ಕೊಂಡಿದ್ದೀನಿ, ತ್ಯಾಗ ಮಾಡಿದ್ದೀನಿ, ಬಿಟ್ಟುಕೊಟ್ಟಿದ್ದೀನಿ. ಇದಕ್ಕೆ ಕಾರಣ ರಾಜಮೌಳಿ. ಈ ಒಂದು ಕಥೆನ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೇ ತಡ, ರಾಜಮೌಳಿ ಹಾಗೂ ಅವರ ಧರ್ಮಪತ್ನಿ ರಮಾ ರಾಜಮೌಳಿ ಇಬ್ಬರು ನನಗೆ ಕಾಟ ಕೊಡ್ತಿದ್ದಾರೆ, ಕಿರುಕುಳ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ, ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಶ್ರೀನಿವಾಸ್ ರಾವ್. ಸದ್ಯ ಈ ಒಂದು ಡೆತ್ ಸ್ಟೇಟ್ಮೆಂಟ್ ಅಲ್ಲಿ ಮತ್ತಷ್ಟು ರೋಚಕ ವಿಚಾರಗಳನ್ನ ರಾಜಮೌಳಿ ಅವರ ಮೇಲೆ ಹೇಳಿರೋವಂಥದ್ದು, ಗಂಭೀರ ಆರೋಪಗಳನ್ನ ಮಾಡಿರೋವಂಥದ್ದು. ಅಷ್ಟಕ್ಕೂ ಡೆತ್ ಸ್ಟೇಟ್ಮೆಂಟ್ ಇರ್ಬೋದು, ರಾಜಮೌಳಿ ಹಾಗೂ ಶ್ರೀನಿವಾಸ್ ರಾವ್ ಎಷ್ಟು ವರ್ಷದ ಗೆಳೆಯರು, ಆ ಗೆಳೆತನ ಈಗ ಯಾಕೆ ಬಿರುಕು ಮೂಡಿದೆ ಅನ್ನೋ ಕಂಪ್ಲೀಟ್ ಸ್ಟೋರಿ ಹೇಳ್ತೀವಿ. ಜಸ್ಟ್ ಹ್ಯಾವ್ ಎ ಲುಕ್. ಅಂದಹಾಗೆ ಈ ಶ್ರೀನಿವಾಸ್ ರಾವ್ ಯಾರು, ರಾಜಮೌಳಿಗೂ ಈತನಿಗೂ ಏನ್ ಸಂಬಂಧ ಅಂತ ನೋಡುವುದಾದ್ರೆ, ಶ್ರೀನಿವಾಸ್ ರಾವ್ ಅಲಿಯಾಸ್ ಶ್ರೀನು ಬಹಳ ವರ್ಷಗಳಿಂದಲೂ ಕೂಡ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ. ರಾಜಮೌಳಿ ಸ್ಟೂಡೆಂಟ್ ನಂಬರ್ 1 ಸಿನಿಮಾ ಮೂಲಕ ಸ್ವತಂತ್ರ ನಿರ್ದೇಶಕರಾಗೋಕ್ಕೂ ಮೊದಲಿನಿಂದಲೇ ಇವರ ಜೊತೆಗೆ ಒಡನಾಟವಿತ್ತು. ರಾಘವೇಂದ್ರ ರಾವ್ ನಿರ್ಮಾಣದ ಶಾಂತಿ ನಿವಾಸಂ ಸೀರಿಯಲ್ಗೆ ರಾಜಮೌಳಿ ಡೈರೆಕ್ಟ್ ಮಾಡ್ತಿದ್ದ ದಿನಗಳಿಂದಲೂ ಕೂಡ ಇವರು ಸ್ನೇಹಿತರು. ಅಲ್ಲದೆ ಮೌಳಿ ಹಂತ ಹಂತವಾಗಿ ಸ್ಟಾರ್ ಡೈರೆಕ್ಟರ್ ಆಗಿ ಬೆಳೆದುಕೊಂಡು ಬಂದಂತೆ ಅವರೊಟ್ಟಿಗೆ ಶ್ರೀನಿವಾಸ್ ರಾವ್ ಕೂಡ ಪ್ರೊಡಕ್ಷನ್ ಕೆಲಸಗಳನ್ನು ನೋಡ್ಕೊಂಡು ಬರ್ತಿದ್ರಂತೆ. ಜೂನಿಯರ್ NTR ಹಾಗೂ ರಾಜಮೌಳಿ ಕಾಂಬೋದಲ್ಲಿ ಬಂದಂತಹ ಯಮದೊಂಗ ಸಿನಿಮಾಗೆ ಕಾರ್ಯಕಾರಿ ನಿರ್ಮಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರಂತೆ ಈ ಶ್ರೀನಿವಾಸ್ ರಾವ್. ಅಂದಹಾಗೆ ರಾಜಮೌಳಿಯ ಸಿನಿಮಾಗಳು ಸಾವಿರಾರು ಕೋಟಿ ರೂಪಾಯಿನ ಗಳಿಸುತ್ತೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಆದ್ರೆ ಈಗ ರಾಜಮೌಳಿ ಸಿನಿಮಾಗಳ ಬಜೆಟ್ಟೇ ಸಾವಿರಾರು ಕೋಟಿಗಳು ಅನ್ನೋದು ಇಂಟ್ರೆಸ್ಟಿಂಗ್. ಹೌದು, ಬಾಹುಬಲಿ, RRR ಸಿನಿಮಾಗಳ ಬಳಿಕ ಪ್ರಿನ್ಸ್ ಮಹೇಶ್ ಬಾಬು ಜೊತೆ ಇನ್ನು ಹೆಸರಿಡಿದ ಸಿನಿಮಾವೊಂದರ ಶೂಟಿಂಗ್ ಅನ್ನ ಶುರುವಿಟ್ಟಿದ್ದಾರೆ ಮೌಳಿ. ಇತ್ತೀಚೆಗೆ ಮುಹೂರ್ತವನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಶೂಟಿಂಗ್ ಕೂಡ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಲಿವುಡ್ ಡೈರೆಕ್ಟರ್ಗಳೇ ಬೆರಗಾಗೋ ರೇಂಜ್ಗೆ ಆಸ್ಕರ್ ರೇಸ್ನಲ್ಲಿ ನಾಟು ಘಾಟು ಹಬ್ಬಿಸಿದ ಮೌಳಿ ಇದೀಗ ಥೇಟ್ ಹಾಲಿವುಡ್ ಸ್ಟ್ಯಾಂಡರ್ಡ್ ಮೂವಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇದೀಗ ಇಂತಹ ಸಮಯದಲ್ಲಿ ಅವರ ಮೇಲೆ ಈ ರೀತಿಯ ಗಂಭೀರ ಆರೋಪ ಬಂದಿರೋದು ಹಲವಾರು ಗುಮಾನಿಗಳಿಗೆ ಸಾಕ್ಷಿಯಾಗ್ತಿದೆ. ಎಷ್ಟಕ್ಕೂ ಆರೋಪ ಮಾಡ್ತಿರೋ ಶ್ರೀನಿವಾಸ್ ರಾವ್ ಉದ್ದೇಶ ಏನು, ಆತನ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ನಿಜಕ್ಕೂ ಆತನ ಮೆಂಟಲ್ ಸ್ಟೇಟಸ್ ಹೇಗಿದೆ ಅನ್ನೋದು ಕೂಡ ಬಯಲಿಗೆ ಬರಬೇಕಾಗಿದೆ. ದೊಡ್ಡವರನ್ನ ಟೀಕಿಸಿದ್ರೆ ದೊಡ್ಡವರಾಗ್ಬಿಡ್ತೀವಿ ಅನ್ನೋದು ಹಲವರ ದಡ್ಡತನ. ಹಾಗಂತ ಅವರು ದಡ್ಡರು ಅಂತಲೂ ನಾವು ಹೇಳ್ತಿಲ್ಲ. ಇನ್ನು ಕೇಸ್ ಅವರ ಆರೋಪ ಸರಿಯಾಗಿದ್ರೆ, ಇದಕ್ಕೆ ಸಾಕ್ಷಿಗಳಿದ್ರೆ, ಕೋರ್ಟ್ ಇದೆ, ಕಾನೂನಿದೆ. ಫಸ್ಟ್ ಆಫ್ ಆಲ್ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳೋದೇ ಕಾನೂನಿನ ಪ್ರಕಾರ ತಪ್ಪು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋ ನಿರ್ದೇಶಕ ರಾಜಮೌಳಿ ಮೇಲೆ ಈ ರೀತಿಯಾಗಿ ಆರೋಪಗಳನ್ನ ಮಾಡಿದ್ರೆ ರಾತ್ರೋರಾತ್ರಿ ಫೇಮಸ್ ಆಗ್ತೀವಿ ಅನ್ನೋ ಹುಚ್ಚಾಟದಲ್ಲಿ ಕೆಲವೊಬ್ರು ಇರ್ತಾರೆ. ಅದೇ ಹಾದಿನಲ್ಲಿ ಏನಾದ್ರೂ ಶ್ರೀನಿವಾಸ್ ರಾವ್ ಅವರು ಕೂಡ ಇದಾರ ಅನ್ನುವಂತ ಒಂದು $1 ಬಿಲಿಯನ್ ಪ್ರಶ್ನೆ ಈಗ ಬಂದಿರುವಂತದ್ದು. ಇದರ ಜೊತೆಗೆ ಈ ಹಿಂದೆ ಕೂಡ ತೆಲುಗು ಚಿತ್ರರಂಗದಲ್ಲಿ ಹಲವಾರು ಸ್ಟಾರ್ ನಟರ ಮೇಲೆ ಆರೋಪವನ್ನ ಮಾಡಿದ್ರು ಮಾಸ್ಟರ್ ರಾಕೇಶ್ ಎಂಬುವರು. ಇವರು ಸಹ ಕೊರಿಯೋಗ್ರಾಫರ್ ಆಗಿದ್ರು. ದ ಫೇಮಸ್ ಕೊರಿಯೋಗ್ರಾಫರ್ ರಾಕೇಶ್ ಮಾಸ್ಟರ್ ಅವರು ಹಲವಾರು ಸ್ಟಾರ್ಗಳ ಮೇಲೆ ಬೇಕಾಬಿಟ್ಟಿ ಆರೋಪಗಳನ್ನ ಮಾಡಿ ಈ ಹಿಂದೆ ಸಿಕ್ಕಾಕೊಂಡಿದ್ರು. ಜೊತೆಗೆ ಫ್ಯಾನ್ಸ್ ಗಳಿಂದ ಚೀಮಾರಿಯನ್ನ ಹಾಕಿಸಿಕೊಂಡಿದ್ರು. ಈ ಹಾದಿಯನ್ನೇ ಏನಾದ್ರೂ ರಾಕೇಶ್ ಮಾಸ್ಟರ್ ಅವರ ಹಾದಿಯನ್ನೇ ಏನಾದ್ರೂ ತುಳಿತಾ ಇದ್ದಾರಾ ಶ್ರೀನಿವಾಸ್ ರಾವ್? ಏನೋ ನಾನು ಫೇಮಸ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ರಾಜಮೌಳಿ ಹೆಸರನ್ನ ದುರುಪಯೋಗ ಪಡೆದುಕೊಳ್ತಿದ್ದಾರಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಹೈದರಾಬಾದ್ ನಲ್ಲಿ ಕೇಳಿ ಬರ್ತಿರುವಂತಹ ಒಂದು ಟಾಕ್ ಆಫ್ ದಿ ಟೌನ್ ಟಾಪಿಕ್ ಈಗ ಸದ್ಯಕ್ಕೆ ರಾಜಮೌಳಿ ಹಾಗೂ ಶ್ರೀನಿವಾಸ್ ರಾವ್ ಈ ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ. ಅದರಲ್ಲೂ ಸಹ ಡೆತ್ ನೋಟ್ ಬರೆದಿರುವಂಥದ್ದು. ಡೆತ್ ನೋಟ್ ಅಲ್ಲಿ ರಾಜಮೌಳಿ ಅವರ ಬಗ್ಗೆ ಅಪಪ್ರಚಾರವಾಗಿ ಬರೆದಿರುವಂತಹ ಒಂದಷ್ಟು ಪದಗಳಿರಬಹುದು, ಆ ಸ್ಟೇಟ್ಮೆಂಟ್ ಇರಬಹುದು, ಎಲ್ಲವನ್ನು ಈಗ ಕುತೂಹಲ ಮೂಡಿಸಿರುವಂಥದ್ದು. ಇದಕ್ಕೆ ರಾಜಮೌಳಿಯವರ ರಿಯಾಕ್ಷನ್ ಏನಾಗಿರುತ್ತೆ? ನಿಜಕ್ಕೂ ಈ ಒಂದು ಸ್ಟೇಟ್ಮೆಂಟ್ ಇರಬಹುದು, ಈ ರೀತಿ ಸುದ್ದಿಗೆ ಅವರು ರಿಯಾಕ್ಟ್ ಮಾಡ್ತಾರ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಇದಲ್ಲದೆ ರಾಜಮೌಳಿ ಅವರ ಜೊತೆಗೆ ಅವರ ಧರ್ಮಪತ್ನಿ ರಬಾ ಅವರ ಹೆಸರು ಸಹ ಮೆನ್ಷನ್ ಮಾಡಿರುವಂಥದ್ದು ಇಲ್ಲಿ ಒಂದಷ್ಟು ಅಚ್ಚರಿ ಮೂಡಿಸುವಂತಹ ವಿಚಾರಗಳು. ಏನೇ ಇರಲಿ, ಕಾನೂನು ಪ್ರಕಾರ ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪರಾಧ. ಅದರಲ್ಲೂ ಸಹ ಆತ್ಮಹತ್ಯೆನೇ ಮಹಾಪರಾಧ ಅಂತ ಹೇಳ್ಬೋದು. ಯಾರು ಸಹ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅನ್ನುವಂಥದ್ದೇ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಕಳಕಳ ಮನವಿ ಕೂಡ ನಿಮಗೆ ಮಾಡ್ಕೊಳ್ತೇವೆ. ಜೊತೆಗೆ ಶ್ರೀನಿವಾಸ್ ರಾವ್ ಅವರು ಯಾವುದೇ ರೀತಿಯ ಅಪಾಯವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಆ ಒಂದು ಯತ್ನ ಏನು ಮಾಡಿದ್ರು, ಆತ್ಮಹತ್ಯೆಗೆ ಯತ್ನ ಮಾಡಿದ್ರು, ಆ ರೀತಿ ಒಂದು ದುಸ್ಸಾಹಸಕ್ಕೆ ಕೈ ಹಾಕದೆ ಅವರ ಆಲೋಚನೆಗಳನ್ನ ಪಾಸಿಟಿವಿಟಿಯಾಗಿ ತರುವಂಥದ್ದು ಒಂದು ಪ್ರಯತ್ನ ಹಾದಿಯಲ್ಲಿ ಅವರು ಇರಬೇಕು ಅನ್ನುವಂಥದ್ದು ಒಂದಷ್ಟು ಅಭಿಮಾನಿಗಳಿರ್ಬೋದು ಟಾಲಿವುಡ್ನಲ್ಲಿ, ಜೊತೆಗೆ ಒಂದಷ್ಟು ಪ್ರೇಕ್ಷಕರು, ಸಿನಿ ಪ್ರೇಕ್ಷಕರು ಹೇಳ್ತಾ ಇರುವಂತಹ ಬುದ್ಧಿ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.